KWJ ಬಗ್ಗೆ ಇರುವಂಥ ಅಭಿಮಾನ, KWJ ಬೆಳೆದು ಬಂದಂಥ ದಾರಿ, KWJ ಮುಂದೆ ಹೋಗಬೇಕಾಗಿರುವಂಥ ನೋಟ, ಗುರಿ ಎಲ್ಲವೂ ಸ್ಪಷ್ಟ ಇದೆ. ಆ ಕಾರಣಕ್ಕಾಗಿ ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ, ಕರ್ನಾಟಕ ಯೂನಿಯನ್ ಆಫ್ ವರ್ಕಿಂಗ್ ಜರ್ನಲಿಸ್ಟ್ಸ್ ಏನೆಲ್ಲ ಏಳು ಬೀಳುಗಳನ್ನು ಕಂಡಿದ್ರೂ ಕೂಡ ಇವತ್ತು ಸಂಘಟನೆಯಾಗಿ ಇಡೀ ರಾಜ್ಯದ ಉದ್ದಗಲಕ್ಕೆ ಒಂದು ಬೃಹತ್ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಅದು ನಿಮಗೆ, ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ಮತ್ತು ಅಭಿಮಾನದ ಸಂಗತಿ. ಒಂದು ಸಂಘಟನೆ ಬಲವಾಗಿ ಇದ್ದರೆ, ಬಲವಾಗಿ ಆಳವಾಗಿ ಬೇರೂರಿದ್ರೆ, ಹೆಮ್ಮರವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗದಾದರೆ ಅದಕ್ಕೆ ಆ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನಗಳನ್ನು ಒಂದು ಸಾಂಘಿಕ ಶಕ್ತಿಯಾಗಿ ಮಾಡ್ಬೋದು ಅನ್ನೋದಕ್ಕೆ ಬಹುಶಃ ಇವತ್ತು ಇಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಅನೇಕ ಮಹನೀಯರು, JN ಮೋಹನ್ ಅವರಿಂದ ಹಿಡಿದು ಅನೇಕರು ಈ ವಿಷಯವನ್ನು ಪ್ರಸ್ತಾಪವನ್ನು ಮಾಡಿದ್ದಾರೆ. ಬಹುಶಃ ನಮಗೆ ಈಗ ಅನ್ಸುತ್ತೆ ಇಷ್ಟೆಲ್ಲ ನಾವು ಮಾಡಿದ್ದೀವ ಅಂಥೇಳಿ ಒಂದು ಆಶ್ಚರ್ಯ ಕೂಡ ಆಗುತ್ತೆ. KWJ ಅಧಿಕಾರದ ಚುಕ್ಕಾಣಿ ಹಿಡಿದ ಸಂದರ್ಭದಲ್ಲಿ ನೀವೆಲ್ಲರಿಗೂ ಸಂಘಟನೆ ಒಳಗಡೆ ಇರುವಂಥವರಿಗೆ ಗೊತ್ತಿತ್ತು ಏನಿದೆ, ಏನೆಲ್ಲ ಆಗಿದೆ ಸಂಘಟನೆ ಅಂತೇಳಿ. ಸುಮಾರು 93 ದಶಕಗಳನ್ನು, 93 ವಸಂತಗಳನ್ನು ಕಂಡಿರುವಂಥ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅವತ್ತು ಕೇವಲ 4-5 ಜನರು ಹುಟ್ಟಾಗ್ತಂಥ ಸಂಘಟನೆ ಇವತ್ತು ನಾಡಿನ ಉದ್ದಗಲಕ್ಕೆ 10,000ಕ್ಕೂ ಹೆಚ್ಚು ಜನರನ್ನು ಹೊಂದಿರುವಂಥ ಬೃಹತ್ ಸಂಘಟನೆಯಾಗಿ ಬೆಳೆದಿದೆ ಅಂದರೆ ಹೆಮ್ಮೆ ಜೊತೆಗೆ ನಮ್ಮೆಲ್ಲರಿಗೂ ಕೂಡ ಅಭಿಮಾನದ ಸಂಗತಿ. ಈ ಕಾರ್ಯಕ್ರಮದ ಮುನ್ನ ಇಲ್ಲಿ ಬರುವಾಗ ನಾವು ಗಾಂಧಿ ಭವನದ ಎದುರುಗಡೆ ಒಂದು ಸಣ್ಣ ವಿಚಾರಕ್ಕೆ ಒಂದು ವಾಗ್ವಾದ ಕೂಡ ಆಯಿತು. ಅಂದರೆ ಈ ಸಂಘಟನೆ ಬೇರು ಎಷ್ಟು ಆಳವಾಗಿದೆ ಅನ್ನೋದಕ್ಕೆ ಅದು ಉದಾಹರಣೆ. ಒಂದು ಸಣ್ಣ ತಪ್ಪನ್ನು ಕೂಡ KWJ ಸದಸ್ಯರು ಸಹಿಸೋದಿಲ್ಲ. ಈ ಸಂಘಟನೆ ಆ ಎತ್ತರಕ್ಕೆ ಬೆಳೆದು ಬಂದಿದೆ ಅಂದರೆ ಅದರ ಹಿಂದೆ ಅನೇಕರ ಪರಿಶ್ರಮ ಇದು ಕೇವಲ ಶಿವಾನಂದಗೌಡರು ಬೆಳೆದಂಥ ಸಂಘಟನೆ ಅಲ್ಲ. ಅವತ್ತಿನ ಕಾಲಘಟ್ಟದಿಂದ DV ಗುಂಡಪ್ಪನವರು ಹುಟ್ಟಾಕ್ತಂಥ ಸಂಘಟನೆಯಿಂದ ಇವತ್ತು ಇದರ ನೇತೃತ್ವವನ್ನು ವಹಿಸಿದಂಥವರು ಅನೇಕರು ಮಹನೀಯರು. ಬಹುಶಃ ಒಡ್ಡರ್ಸೆ ರಘುರಾಮ್ ಶೆಟ್ಟರು ಉತ್ತರ ಕರ್ನಾಟಕ ಭಾಗದಲ್ಲಿರುವಂಥ ಎಲ್ಲ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಈ ಕಡೆ ಎಲ್ಲ ಭಾಗದ ಜನರನ್ನು ಒಟ್ಟಿಗೆ ಈ ಒಂದು ತೆಕ್ಕೆಯಲ್ಲಿ ತರುವಂಥ ಪ್ರಯತ್ನವನ್ನು ಅವತ್ತಿನ ಕಾಲಘಟ್ಟದಲ್ಲಿ ಮಾಡದೆ ಹೋಗಿದ್ರೆ, ಅಥವಾ ಖಾದ್ರಿ ಶಾಮಣ್ಣ ಅವರು ಇದು ಮೈಸೂರು ಭಾಗಕ್ಕೆ ಮಾತ್ರ ಸೀಮಿತ ಆಗಿದ್ದಂಥ ಸಂಘಟನೆಯನ್ನು ಎಲ್ಲ ಕಡೆಗೆ ಮುಂಬೈ ಪ್ರಾಂತ್ಯಕ್ಕೂ ಕೂಡ ತೆಗೆದುಕೊಂಡು ಹೋಗಿ ಅಲ್ಲಿರುವಂಥ ಎಲ್ಲರನ್ನೂ ಇದರೊಳಗಡೆ ತರದೇ ಇದ್ದರೆ ಬಹುಶಃ ಇಷ್ಟು ದೊಡ್ಡ ಸಂಘಟನೆಯಾಗಿ ಇದು ಬೆಳೀಲಿಕ್ಕೆ ಖಂಡಿತ ಸಾಧ್ಯ ಇರಲಿಲ್ಲ. ಇವತ್ತು ಯಾವುದೇ ಜಿಲ್ಲೆಗೆ ಹೋದರೆ, ಯಾವುದೇ ತಾಲೂಕಿಗೆ ಹೋದರೂ ಕೂಡ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಸಂಘಟನೆ ಇದೆ, ಜಿಲ್ಲಾ ಸಂಘಗಳಿದೆ, ಹಾಗೆ ತಾಲೂಕುಗಳ ಸಂಘಗಳಿದೆ. ಜಿಲ್ಲಾ ಸಂಘಗಳು ಎಲ್ಲ ಜಿಲ್ಲೆಗಳಲ್ಲಿ, ನಮ್ಮ ದಿಲೀಪ್ ಕುಂದರವಾಡಿಯಲ್ಲಿ ಮಾತನಾಡಿದರೆ ಅವರ ಜಿಲ್ಲೆ ಒಂದು ಬಿಟ್ಟು ಉಳಿದಂತೆ ಎಲ್ಲ ಜಿಲ್ಲೆಗಳಿದೆ. ಬೃಹತ್ತಾದ ಜಿಲ್ಲೆ ಆದಂಥ ದಿಲೀಪ್ ಕುಂದರವಾಡಿಯ ಜಿಲ್ಲೆಯಲ್ಲಿ ಒಂದು ಮಾದರಿ ಪತ್ರಿಕಾ ಭವನ ಆಗಬೇಕು ಅನ್ನೋದು ಎಲ್ಲರ ಕನಸು. ಆ ನಿಟ್ಟಿನಲ್ಲಿ ಅವರು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಅದು ಯಶಸ್ಸಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ. ಹಾಗೆ ಬಹುತೇಕ ಎಲ್ಲ ತಾಲೂಕುಗಳಲ್ಲಿ 150ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಭವನಗಳಾಗಿವೆ. ಇದೆಲ್ಲ ಏನು ಕಾಣಿಸುತ್ತೆ ಅಂದರೆ ಇದರ ಒಂದು ಸಂಘಟನೆಯ ಸಾಂಘಿಕ ಶಕ್ತಿ. ಇವತ್ತು ಅನೇಕರು ನಾವು ಮಾತನಾಡುವಾಗ ನಮ್ಮ ಹೂಗಾರ್ ಅವರು ವಿಶೇಷವಾಗಿ ಅದನ್ನು ಕನಸನ್ನು ಕಂಡವರು ಈ ಥರದೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಯೋಚನೆ ಬಂದಿದೆ ಅಂತೇಳಿ ಅವರು ಭಾವನೆಸಿಗೆ ಬಂದು ಮಾತನಾಡುವ ಸಂದರ್ಭದಲ್ಲಿ ಎಲ್ಲರನ್ನ ಒಳಗೊಳ್ಳುವ ಸಂಘಟನೆಯಾಗಿ ಕಾರ್ಯಕ್ರಮ ಆಗಲಿ ಅನ್ನುವಂಥ ಆಶಯವನ್ನಷ್ಟೇ ವ್ಯಕ್ತಪಡಿಸಿದ್ದು. ಆದರೆ ಇದರ ಇಡೀ ಸಂಘಟನೆ ಹಿಂದೆ ನಿಂತು ನೀವು ನೋಡ್ತಾ ಇದ್ದೀರಿ, ಆಗಲಿಂದ ವೇದಿಕೆಗೂ ಕೂಡ ಬರದೆ ರೀತಿಯಲ್ಲಿ ಕೆಲಸವನ್ನು ಮಾಡೋದು, ಇಡೀ ಸಂಘಟನೆಯನ್ನು ಇದೇ ರೀತಿ ಆಗಬೇಕು ಅಂತೇಳಿ ಒಂದು ಕನಸನ್ನು ಕಂಡು ಅದಕ್ಕೊಂದು ರೂಪುರೇಷೆಯನ್ನು ನೀಡಿದಂಥವರು HB ಮದನಗೌಡರು. ನೋಡಿ, ಈಗಲೂ ವೇದಿಕೆಗೆ ಬಂದಿಲ್ಲ. ನಿಮ್ಮೆಲ್ಲರ ಜೋರು ಚಪ್ಪಾಳೆ ಮೂಲಕ ಮದನಗೌಡರಿಗೆ ಒಂದು ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ. ಹಾಗೆ ಹೂಗಾರ್ ಅವರು ಜೊತೆಗೆ ಅವರ ಜೊತೆ ಎಲ್ಲರೂ ಯಾರೆಲ್ಲ ದುಡಿದಿದ್ದಾರೆ ಹಗಲು ರಾತ್ರಿ ಬೇರೆ ಬೇರೆ ವಿಚಾರಗಳಿಗೆ ಅನೇಕ ವೈರುಧ್ಯಗಳು ಬಂತು, ಚರ್ಚೆಗಳಾಯಿತು. ನಿಮಗೆ ನೀವೇ ಅಭಿನಂದನೆ ಮಾಡ್ಕೊಳ್ಳೋದು ಬೇಕಿದೆಯಾ ಅನ್ನುವಂಥ ಪ್ರಶ್ನೆ ಬಂತು. ಹಾಗಾಗಿ ಯಾವ ವೇದಿಕೆಯಲ್ಲಿ ಈ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅನ್ನೋಂಥ ವಿಚಾರ ಬಂತು. ಆದರೆ ಎಲ್ಲಕ್ಕೂ ಒಂದು ಸಾಂಘಿಕವಾದ ಒಂದು ಪರಿಹಾರವನ್ನು ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ನಾವು ಈ ಸಂಘಟನೆ ದೃಷ್ಟಿಯಿಂದ ಮಾಡಿದ್ದೇವೆ. ಅದನ್ನು ಸೂಚ್ಯವಾಗಿ ನಮ್ಮ ಕುಟ್ಟಪ್ಪನವರು ಅನೇಕ ವಿಷಯಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅಷ್ಟು ಕೂಡ ಕಟು ಸತ್ಯವಾದಂಥ ವಿಚಾರಗಳು. ಬಹುಶಃ KWJ ಒಳ ಹೊರಗು ಎರಡನ್ನೂ ಕಂಡವರು ಇಲ್ಲಿ ಯಾರು ಇದ್ದರೆ ಅದು JN ಮೋಹನ್ ಅವರು. ನನಗೆ ಅನೇಕ ಸಂದರ್ಭಗಳಲ್ಲಿ ಅವರಿಗೆ ಆಶ್ಚರ್ಯ ಆಗುತ್ತೆ, ನಾವು ಮಾಡ್ತಾ ಹೋಗ್ತಾ ಇದ್ದಂಥ ಕೆಲಸಗಳನ್ನು ನೀವು ಸುಮ್ಮನೆ ಕೆಲಸಗಳನ್ನು ಮಾಡ್ತಾಯಿದ್ದೀರಿ, ಆದರೆ ಎಲ್ಲೂ ದಾಖಲೀಕರಣ ಮಾಡ್ತಾ ಇಲ್ಲ.
ಇಂಥ ಕೆಲಸ ಒಂದು ಕಾಲಘಟ್ಟ ಒಂದು ಜನ್ರೇಷನ್ ದಾಟಿದರೆ ಇವೆಲ್ಲ ಏನು ಮಾಡಿದ್ರಿ ಅಂತ ನಿಮಗೂ ಮರ್ತೋಗಿರುತ್ತೆ, ಬೇರೆಯವ್ರಿಗೂ ಮರ್ತೋಗಿರುತ್ತೆ. ಅದರಿಂದ ಯಾವ ಕಾರಣಕ್ಕೂ ನೀವು ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ಒಂದು ಡಾಕ್ಯುಮೆಂಟೇಷನ್ ಮಾಡುವಂಥದ್ದು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಅಂತೇಳಿ ಒಂದು ಸಲಹೆ ಕೊಟ್ಟಂಥವ್ರು ಕೂಡ GN ಮೋಹನ್ ಅವರು. ಆ ಕಾರಣಕ್ಕಾಗಿ ಅದರ ಪರಿಣಾಮವಾಗಿ ಕೋವಿಡ್ ಕಥೆಗಳ ಪುಸ್ತಕ ಬಂತು. ಅದರ ಪರಿಣಾಮವಾಗಿ ಅಮೃತ ಬೀಜ ಅಂದರೆ ಎಲ್ಲ ಸೀನಿಯರ್ ಜರ್ನಲಿಸ್ಟ್ಗಳಿಗೆ ಆನರ್ ಮಾಡಿದಂಥ ಅವರ ಅಭಿಪ್ರಾಯಗಳನ್ನು ದಾಖಲು ಮಾಡೋದಂಥ ಮನೆಗೆ ಹೋಗಿ ಅಭಿಪ್ರಾಯಗಳನ್ನು ದಾಖಲು ಮಾಡೋದಂಥ ಪುಸ್ತಕಗಳನ್ನು ಒಂದು ಪುಸ್ತಕ ರೂಪದಲ್ಲಿ ಬರಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ KWJ ಏನೇ ಕಾರ್ಯಕ್ರಮವನ್ನು ಮಾಡಿದರೆ ಅದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದೀವಿ. ಅದರ ಜೊತೆಗೆ ಅದಕ್ಕೆ ಪ್ರತಿ ಪತ್ರಕರ್ತ ಅಂತೇಳಿ ಆ ಸಂಚಿಕೆಯಲ್ಲಿ ಎಲ್ಲವನ್ನು ಕೂಡ ದಾಖಲೀಕರಣ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ KWJ ಒಂದು ಸಮಗ್ರತೆಯನ್ನು ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ ಅನೇಕರು ಇದಕ್ಕೆ ಸಲಹೆಗಳನ್ನು ಕೊಡ್ತಾ ಬಂದಿದ್ದಾರೆ. ನಮ್ಮ ಮುಂದೆ ಶಿವಾನಂದ ತಗಡೂರು ಅಷ್ಟೇ ಕಾಣ್ಬೋದು, ಆದರೆ ಅದರ ಬೆನ್ನ ಹಿಂದೆ 10 ಜನರ ಪರಿಶ್ರಮ ಇದೆ, 10 ಜನರ ಚಿಂತನೆ ಇದೆ, 10 ಜನರ ಶ್ರಮ ಇದೆ, 10 ಜನರ ಸಲಹೆಗಳನ್ನು ಕೊಟ್ಟಿದ್ದಿದೆ. ನಮಗೆ ಯಾವತ್ತೂ ಕೂಡ ವೇದಿಕೆಗೆ ಬರೋದಿಲ್ಲ ಅಂತೇಳಿ ಹೇಳಿ ನಮ್ಮ ಬೆನ್ನ ಹಿಂದೆ ನಿಂತು ಕೆಲಸ ಮಾಡುವಂಥರ ಪಡೆಯೇ ನಮ್ಮ ಜೊತೆ ಇದೆ. ಇಲ್ಲೇ ನಮ್ಮ ಶಿವರಾಜ್ ಇದ್ದಾನೆ, ಎಲ್ಲೋದ್ರೂ ಕೂಡ ಬ್ಯಾನರ್ ಇಟ್ಕೊಂಡು ಬರ್ತಾನೆ. ಒಂದು ಮನೆಗೆ ಹೋಗುವಂಥ KWJ ಮನೆಗೆ ಹೋಗುವಂಥ ಕಾರ್ಯಕ್ರಮದಲ್ಲಿ ಇಲ್ಲೇ ನಮ್ಮ ಸದಾಶಿವ ಶೆಣೈ ಅವರು ಇದ್ದಾರೆ. ಅವರು ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಜೊತೆ ಅನೇಕ ಕಡೆ ಬಂದಿದ್ದಾರೆ. ಕೆ ಸತ್ಯನಾರಾಯಣ ಅಂತವರ ಮನೆಗೆ ಹೋಗಿದ್ವಿ. ಅವ್ರ ಮನೆಗೆ ಹೋಗಿ ಅವ್ರ ಹಿರಿ ಜೀವ ನಾವು ಅವ್ರಿಗೆ ಆನರ್ ಮಾಡಿ ಬರುವಾಗ ಅವರ ಅಭಿಪ್ರಾಯ ಹೇಳಿದ್ರು. ಯೂಟ್ಯೂಬ್ನಲ್ಲಿ ನಾವು ಹಾಕಿದ್ದೇವೆ. ಅದು ಕನ್ನಡಪ್ರಭ ಪತ್ರಿಕೆಗೆ ಹೆಸರು ಟೈಟಲನ್ನು ಸೂಚನೆ ಮಾಡಿದ್ದು ನಾನು ಒಂದು ಹೋಟೆಲ್ನಲ್ಲಿ ಕಾಫಿ ಕುಡಿತಾ ಹೇಳಿದೆ, ಅದೇ ಕನ್ನಡಪ್ರಭ ಪತ್ರಿಕೆ ಆಯಿತು ಅಂತೇಳಿ ಹೇಳಿದ್ದು. ಇಲ್ಲೇ ನಮ್ಮ ಸದಾಶಿವ ಶೆಣೈ ಅವರೇ ಅದಕ್ಕೆ ಸಾಕ್ಷಿ ಇದ್ದಾರೆ. ಆ ಥರದ ಅನೇಕ ಘಟನೆಗಳು ಬೇರೆ ಬೇರೆ ಪಿ ರಾಮಯ್ಯನವರು 90 ವರ್ಷ ತುಂಬಿದ ಸಂದರ್ಭದಲ್ಲಿ ಅವ್ರ ಮನೆಗೆ ಹೋಗಿದ್ದು. ಆ ಸಂದರ್ಭದಲ್ಲಿ ಅನೇಕ ಹಿರಿಯ ಪತ್ರಕರ್ತರುಗಳು ಕೂಡ ಬಂದಿದ್ದರು. ಹೀಗೆ ತುಂಬ ಜನರ ಮನೆಗಳಿಗೆ ಹೋಗುವ ಸಂದರ್ಭದಲ್ಲಿ ಅನೇಕ ಅನುಭವಗಳಾಗಿದ್ದಾವೆ. ವೆಂಕಟೇಶ್ ಭಟ್ ಅಂತೇಳಿ ನಮ್ಮ ದೇವರಾಜು ಇಲ್ಲೇ ಎಲ್ಲ ಇದ್ದಾರೆ, ನಮ್ಮ ಲೋಕೇಶ್ ದೇವರಾಜ್, ಎಲ್ಲರೂ ನಮ್ಮ ಇಡೀ ಹೊಸದೇ ಒಳ್ಳ ಎಲ್ಲರೂ ಹೋಗಿದ್ವಿ. ಅವ್ರ ಮನೆಗೆ ಹೋಗಿ ಆನರ್ ಮಾಡಿ ಈಚೆ ಬರುವಾಗ ಅವರ ಪತ್ನಿ ಬಂದು ಕಿವಿಯಲ್ಲಿ ಹೇಳ್ತಾರೆ, ನಮ್ಮ ಜೀವನದಲ್ಲಿ ಒಂದು ಸಾರ್ಥಕ ಕ್ಷಣ ಸರ್, ನೀವು ಎಲ್ಲ ನಮ್ಮ ಮನೆಗೆ ಬಂದು ಹೋಗಿದ್ದು ಅಂತ. ಯಾಕೆ ಅಂತ ಕೇಳಿದ್ರೆ ನಮ್ಮ ಮನೆಯವ್ರಿಗೆ ಅವರ ಜೀವನದಲ್ಲಿ ಮೊದಲ ಶಾಲು ನೀವು ಹಾಕಿದ್ದು. ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ 41 ವರ್ಷ ಕೆಲಸ ಮಾಡಿದ್ದಾರೆ. 41 ವರ್ಷ ಕೆಲಸ ಮಾಡಿ ನಿವೃತ್ತ ಜೀವನ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಅವರು ಆ ನಿವೃತ್ತ ಜೀವನದಲ್ಲೇ ಒಂದು ಸೋರು ಮನೆ ಒಳಗಡೆ ಜೀವನ ಮಾಡ್ತಾ ಇದ್ದಾರೆ. ಅಂಥ ಮನೆಗೆ ನಾವು ಹುಡ್ಕೊಂಡು ಹೋಗಿದ್ವಿ. ಹಾಗಾಗಿ ಈ ಥರದ ಅನೇಕ ಪತ್ರಕರ್ತರುಗಳ ಹಿರಿಯ ಜೀವಗಳ ಅನುಭವಗಳನ್ನು ಒಳಗೊಂಡಂಥ ಅಮೃತ ಬೀಜ ಪುಸ್ತಕವನ್ನು ತರುವಂಥ ಕೆಲಸವನ್ನು ಮಾಡಿದ್ವಿ. ಇದು KWJ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅಂತ ಯೋಚನೆ ಮಾಡುವಾಗ ಇವೆಲ್ಲ ಪ್ರಯತ್ನಗಳಾಗಿದ್ದಾವೆ. ಹಾಗೆ ಆಪತ್ ಬಾಂಧವ ಅಂತೇಳಿ ಒಂದು ನಿಧಿಯನ್ನು ಶುರು ಮಾಡಿದ್ವಿ. ತುಂಬ ಜನರು ಅದರೊಳಗಡೆ ಪ್ರತಿ ತಿಂಗಳ 200 ರೂಪಾಯಿ ಕಾಂಟ್ರಿಬ್ಯೂಟ್ ಮಾಡ್ತೀರಿ. ಒಬ್ಬರು TV9ನಲ್ಲಿ ಇದ್ದಂಥ ಒಬ್ಬ ವರದಿಗಾರ ನಾಗರಾಜ್ ದೀಕ್ಷಿತ್ ಅಂತೇಳಿ ಸಾವಾದಾಗ ಅವ್ನು ತಿಥಿ ಮಾಡಿ ಕೂಡ ಹಣ ಇರಲಿಲ್ಲ ಅವ್ರ ಹತ್ರ. ಅವರ ಕುಟುಂಬದವ್ರು ಅವ್ರ ಪತ್ನಿ ಒಂದು ಸ್ಟೇಟಸ್ ಹಾಕ್ತಾರೆ, ನನಗೆ ಯಾರಾದರೂ ಸಹಾಯ ಮಾಡಿ, ನನಗೆ ತಿಥಿ ಮಾಡಲಿಕ್ಕೆ ಕೂಡ ಹಣ ಇಲ್ಲ ಅಂತೇಳಿ. ಆ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಸ್ನೇಹಿತರು ಒಂದು 5,000 ರೂಪಾಯಿ ಒಟ್ಟು ಮಾಡಿ ಅವ್ರ ಮನೆಗೆ ಹೋಗಿ 10,000 ರೂಪಾಯಿನ ಕೊಟ್ಟು ಬಂದ್ವಿ. ಅಲ್ಲಿಂದ ಶುರುವಾಯಿತು ಅದು ಆಪತ್ ಬಾಂಧವ ಅಂತ. ಬರೀ 200 ರೂಪಾಯಿ ಹಾಕುವಂಥದ್ದು ಇವತ್ತು ಮುಂಚೆ 5,000 ರೂಪಾಯಿ ಕಲೆಕ್ಟ್ ಆಗ್ತಾಯಿತ್ತು, 10,000 ಆಯಿತು, 20,000 ಆಯಿತು. ಇವತ್ತು ನಿಮ್ಗೆ ಆಶ್ಚರ್ಯ ಆಗುತ್ತೆ, ಪ್ರತಿ ತಿಂಗಳ 50,000 ರೂಪಾಯಿ ಕಲೆಕ್ಟ್ ಆಗ್ತಾ ಇದೆ. 50,000 ರೂಪಾಯಿ ಹಣವನ್ನು 2 ಪತ್ರಕರ್ತರಿಗೆ, ಯಾರೇ ಸೂಚನೆ ಮಾಡುವಂಥ 2 ಪತ್ರಕರ್ತರಿಗೆ ನಾವು ಕೊಡ್ತಾ ಇದ್ದೀವಿ. ಸರ್ಕಾರದಿಂದ ನಮಗೆ ಸಹಾಯ ಸಿಗ್ತಾ ಇದೆ ಇಲ್ಲ ಅಂತೇಳಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಸರ್ಕಾರದ ಪ್ರೊಸೀಜರ್ ಪ್ರಕಾರ ಅವರಿಗೆ ಮನೆಗೆ ಹಣವನ್ನು ತೆಗೆದುಕೊಂಡು ತಲುಪಿಸೋಷ್ಟೊತ್ತಿಗೆ ಸಾಕಾಗಿರುತ್ತೆ. ಆದರೆ ತಕ್ಷಣಕ್ಕೆ ಹಣವನ್ನು ಅವರ ಒಬ್ಬ ನೊಂದ ಪತ್ರಕರ್ತನಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗಿರೋದಂಥದ್ದು ಆಪತ್ ಬಾಂಧವ. ಆ ಕಾರಣಕ್ಕೋಸ್ಕರ ಆ ಯೋಜನೆಯನ್ನು ನಾವು ಜಾರಿ ತಂದ್ವಿ. ಅದು ಎಲ್ಲರನ್ನೂ ಒಳಗೊಂಡಂಥ ಯೋಜನೆ. ಹಾಗಾಗಿ ಅನೇಕ ಪತ್ರಕರ್ತರಿಗೆ ಇಡೀ ನಾಡಿನ ಉದ್ದಗಲಕ್ಕೆ ಎಲ್ರಿಗೂ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅದರ ಆಚೆಗೆ ನಾವು ಯೋಚನೆ ಮಾಡಿದ್ರೆ KWJಗೆ ಇರುವಂಥ ನಮ್ಗೆ ಯಾರ ಹಣವನ್ನು ನಾವು ಪಡ್ಕೊಳ್ಳೋದಿಲ್ಲ. ಒಂದೇ ಒಂದು ಬಾರಿ ನಮ್ಮ ಸಮ್ಮೇಳನದ ಸಲುವಾಗಿ ಸರ್ಕಾರದಿಂದ ನೆರವು ಬರುವುದನ್ನು ಬಿಟ್ಟರೆ ಇಡೀ KWJ ಇಲ್ಲಿವರೆಗೂ ನಡೀತಾ ಇರೋದು KWJಯ ಸಂಘದ ಸದಸ್ಯರು ನೀವು ಕೊಟ್ಟ ಹಣದಲ್ಲಿ ನಡೀತಾ ಇರೋದು ಹೊರತು ಬೇರೆ ಯಾವ ಹಣದಿಂದ ಅಲ್ಲ ಅನ್ನೋದು ನಿಮಗೆಲ್ಲರ ಹೆಮ್ಮೆಯ ಸಂಗತಿ. ಕಾರಣ ಏನಂದರೆ ಅನೇಕ ಸಂದರ್ಭಗಳಲ್ಲಿ ಪ್ರಶ್ನೆಗಳು ಬರ್ತವೆ. ಅದಕ್ಕೆ ನಾವು KWJಗೆ ಕ್ಷೇಮ ನಿಧಿಯನ್ನು ಹೆಚ್ಚಳ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಪ್ರತಿ ಸಂದರ್ಭದಲ್ಲಿ ನೀವು ಸದಸ್ಯತ್ವದಿಂದ ಕೊಟ್ಟಂಥ ಹಣವನ್ನು ಪ್ರತಿ ಸಲ ಉಳಿಸಿ ಅದನ್ನು ಇವತ್ತು 1 ಕೋಟಿ ದಾಟಿ ಹೋಗಲಿಕ್ಕೆ ಕಾರಣ ಇದ್ದರೆ ಅದು ನೀವು ಕೊಟ್ಟಂಥ ಶ್ರಮ, ನೀವು ಕೊಟ್ಟಂಥ ಸಹಕಾರ ಅಂತೇಳಿ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ. ಸಾಧ್ಯ ಆದರೆ ಇವತ್ತು 93 ವಸಂತಗಳನ್ನು
ಕಂಡು 94 ವಸಂತಗಳನ್ನು ತಲುಪ್ತಾ ಇರುವಂಥ ಹೊತ್ತಿನಲ್ಲಿ KWJ ಕ್ಷೇಮ ನಿಧಿಗೆ ಮಾನ್ಯ ಮುಖ್ಯಮಂತ್ರಿಗಳ ಸಹಕಾರದಿಂದ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿರುವಂಥ ಪ್ರಭಾಕರ್ ಅವರು ದಯಮಾಡಿ 1 ಕೋಟಿ ರೂಪಾಯಿಯನ್ನು ಈ ಬಾರಿ ಬಜೆಟ್ನಲ್ಲಿ ಕೊಡಿಸ್ಲಿ ಅಂತೇಳಿ ನಾನು ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅವರಿಗೆ ಒತ್ತಾಯವನ್ನು ಮಂಡಿಸ್ತಾ ಇದ್ದೀನಿ. ಕಾರಣ ಏನಂದರೆ ಅದ್ರ ಮೂಲ ಹಣವನ್ನು ನಾವು ತೆಗೆಯೋದಿಲ್ಲ. ಅದರಲ್ಲಿ ಬಂದಂಥ ಹಣದಲ್ಲಿ ಯಾರು ಆಕ್ಸಿಡೆಂಟ್ ಆಗಿರುತ್ತೆ, ಹಾಸ್ಪಿಟಲೈಸ್ ಆಗಿರ್ತಾರೆ ಅಂಥವ್ರಿಗೆ ಅದನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಮಗೆ ಪ್ರಭಾಕರ್ ಅವರು ನಿಜ ಹೇಳ್ಬೇಕಂದ್ರೆ ಅನೇಕರು ಇಲ್ಲಿ ಹೇಳಿದರು, ಅದರ ಆಚೆಗೂ ಕೂಡ ಅವರ ವ್ಯಕ್ತಿತ್ವ ಇದೆ, ಅದರ ಆಚೆಗೂ ಕೂಡ ಅವರ ನೋಟ ಇದೆ, ಅದರ ಆಚೆಗೂ ಕೂಡ ಅವರ ಹೆಜ್ಜೆ ಇದೆ. ಯಾಕೆಂದರೆ ಅನೇಕ ಸಂದರ್ಭಗಳು ಬಹುಶಃ ನೀವು ಎಲ್ಲರೂ ನೋಡಿದ್ದೀರಿ. ಪ್ರಭಾಕರ್ ಯಾವತ್ತಾರ ಸಿಟ್ಟು ಮಾಡ್ಕೊಂಡಿರೋದು ನೋಡಿದ್ದೀರಾ ಅಂತ ಕೇಳಿದರೆ ಬಹುಶಃ ನಿಮ್ಮ ಹತ್ರ 0 ಸಿಗುತ್ತೆ ಅದು. ಏಕೆಂದರೆ ಯಾರೇ ಬಂದರೂ ಕೂಡ ಅವ್ರ ಮನೆಯಲ್ಲಿ ಅಲ್ಲಿ ಕೂಳಿಸಿ ಮಾತನಾಡಿಸಿ ಕಳಿಸುವಂಥ ಸೌಜನ್ಯ ಇದೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ನಮ್ಮ ಗಡಿ ನಾಗರಾಜ್ ಇದ್ದಾರೆ, ಪುಟ್ಟಸ್ವಾಮಿ ಇದ್ದಾರೆ, ನಮ್ಮ ಅನೇಕ ಸ್ನೇಹಿತರುಗಳಲ್ಲಿ ಕೆಲಸ ಮಾಡುವಂಥವ್ರು ಇದ್ದಾರೆ. ಅದಕ್ಕೆ ನಮಗೆ ಪತ್ರಕರ್ತರಿಗಾಗಿ ವಿಧಾನಸೌಧದಲ್ಲಿ ಕಲ್ಲಿನ ಕಟ್ಟಡದಲ್ಲಿ ಒಂದು ಕಚೇರಿ ಇದೆ ಅಂದರೆ ಎರಡನೇ ಮಹಡಿಯಲ್ಲಿರುವಂಥ ಪ್ರಭಾಕರ್ ಅವರ ಚೇಂಬರ್ ಏನಿದೆ ಅದನ್ನು ನಾನು ಅನೇಕ ಸಂದರ್ಭದಲ್ಲಿ ಕಳಿತೀನಿ, ಮಹಾಮನೆ ಅಂತೇಳಿ ಕರಿತಾ ಇದ್ದೀನಿ. ಈ ವರ್ಡ್ ತಪ್ಪಾಗಿದೆ, ನೀವು ಅದು ತಿದ್ದಬಹುದು. ಕಾರಣ ಏನಂದರೆ ಯಾರೇ ಬಂದರೂ ಕೂಡ ಕೂತ್ಕೊಳ್ಳಿ, ಒಂದು ಅರ್ಧ ಕಾಫಿ ಕುಡಿದು ಹೋಗಿ ಅಂತೇಳಿ ಕಳಿಸ್ತಾರೆ. ಊಟದ ಟೈಮ್ಗೆ ಹೋದರೆ ಊಟ ಮಾಡಿ ಹೋಗಿ ಅಂತ ಕಳಿಸ್ತಾರೆ. ನೀವು ಇಡೀ ವಿಧಾನಸೌಧ ಸುತ್ತ ಬನ್ನಿ, ಎಲ್ಲರ ಆ ಥರದ್ದು ವಾತಾವರಣ ಇದೆಯಾ ನೀವು ಹೇಳ್ಬಿಡಿ ನೋಡೋಣ. ಅದು ಯಾಕೆ ಸಾಧ್ಯ ಆಗಿದೆ ಅಂದರೆ ಆ ಬಡತನದಲ್ಲಿ ಹುಟ್ಟಿ ಬೆಳೆದಂಥ ಪ್ರಭಾಕರ್ ಅವರಿಗೆ ಹೊಟ್ಟೆ ಹಸಿವು ಗೊತ್ತು. ಆ ಕಾರಣಕ್ಕಾಗಿ ನಮ್ಮ ಸಮುದಾಯದ ಪತ್ರಕರ್ತರು ಯಾರೇ ಬಂದರೂ ಕೂಡ ನನ್ನ ಚೇಂಬರಿಗೆ ಬಂದೋಗ್ಲಿ ಅಂತೇಳಿ ಸದಾ 24x7 ಅವ್ರ ಕಚೇರಿಯನ್ನು ಓಪನ್ ಇಟ್ಟಿರುವಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಜೊತೆಗೆ ಅಂಥವ್ರನ್ನೇ ಅಲ್ಲಿ ಕೂರಿಸಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಅವರಿಗೆ ಹೃದಯಪೂರ್ವಕವಾಗಿ ನಾನು ಎಲ್ಲರ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಕೊಡಲಿಕ್ಕೆ ಬಯಸ್ತೇನೆ. ಎಲ್ಲರೂ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬರುವ ಹೊತ್ತಿಗೆ ಒಂಥರ ಇರುತ್ತೆ, ಬಂದಾದ ಮೇಲೆ ಒಂಥರ ಇರುತ್ತೆ. ಅವರ ಕತ್ತನ್ನು ಕೂಡ ತಿರುಗಿಸೋದು ಕಷ್ಟ. ನಾವು ನಮಸ್ಕಾರ ಅಂದರೆ ವಾಪಸ್ ಅವರಿಂದ ನಮ್ಮ ನಮಸ್ಕಾರ ಎಕ್ಸ್ಪೆಕ್ಟ್ ಮಾಡೋದು ಕೂಡ ಕಷ್ಟ. ಆದರೆ ಪ್ರಭಾಕರ್ಗೆ ನೀವು ನೋಡಿ, ವಿಧಾನಸೌಧದಲ್ಲಿ ಎಷ್ಟೆಲ್ಲ ಜನರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಆದರೆ ಯಾವತ್ತೂ ಕೂಡ ಯಾರೇ ಆದರೂ ಅದಕ್ಕೆ ಒಂದು ಸಣ್ಣವರಿರಲಿ ದೊಡ್ಡವರಿರಲಿ, ಬೀದರಿಂದ ಬಂದಿರಲಿ ಅಥವಾ ಇಲ್ಲೇ ಯಾವುದೋ ಕೊಳ್ಳೇಗಾಲದಿಂದ ಬಂದಿರಲಿ, 1 ನಿಮಿಷ ನಿಂತು ಮಾತನಾಡಿ ಕಳಿಸುವಂಥ ಸೌಜನ್ಯ ಅವರಲ್ಲಿದೆ. ಅನೇಕ ಸಂದರ್ಭಗಳಲ್ಲಿ ನಾನೇ ನೋಡಿದ್ದೀನಿ ಅವ್ರ ಕಚೇರಿಯಲ್ಲಿ. ದಯವಿಟ್ಟು ಪತ್ರಕರ್ತರನ್ನ ಬಿಟ್ಟು ಉಳಿದರೆಲ್ಲ ಆಚೆ ಹೋಗಿ ಪತ್ರಕರ್ತರಿಗೆ ಕಚೇರಿ, ನಿಮ್ಮ ಪತ್ರಕರ್ತರ ಸಮಸ್ಯೆ ಮೊದಲು ಹೇಳಿ ಅಂತೇಳಿ ಕೇಳುವಂಥದ್ದನ್ನು ನೋಡಿದೆ. ಯಾಕೆಂದರೆ ಇವತ್ತು ತುಂಬ ಜನ ಅವರ ಆಫೀಸಿಗೆ ಬರ್ತಾರೆ, ಶಾಸಕರುಗಳು ಬರ್ತಾರೆ, ಸಚಿವರುಗಳು ಬರ್ತಾರೆ, ಮುಖ್ಯಮಂತ್ರಿಗಳ ಜೊತೆ ಆಪ್ತವಾಗಿರೋ ಕಾರಣಕ್ಕಾಗಿ ಅವರ ಮಾತನ್ನು ಕೇಳ್ತಾರೆ ಎನ್ನುವಂಥ ಕಾರಣಕ್ಕಾಗಿ ತುಂಬ ಜನರು ಪ್ರಭಾಕರ್ ಮೂಲಕ ಮುಖ್ಯಮಂತ್ರಿಗಳನ್ನು ತಲುಪಲಿಕ್ಕೆ ಬರ್ತಾರೆ. ಆದರೆ ಪ್ರಭಾಕರ್ ಯಾವತ್ತೂ ಕೂಡ ಅವರೊಳಗಡೆ ಇರುವಂಥ ಪತ್ರಕರ್ತರನ್ನ ಕಳ್ಕೊಂಡಿಲ್ಲ. ಆ ಕಾರಣಕ್ಕಾಗಿ ಅವ್ರ ಮೇಲೆ ನಮಗೆ ಈಗಲೂ ಕೂಡ ಹೆಮ್ಮೆ ಇದೆ, ಅಭಿಮಾನ ಇದೆ. ಯಾವತ್ತು ಅವರು ಪತ್ರಕರ್ತರನ್ನ ಮನಸ್ಸಿನೊಳಗಡೆ ಕಳ್ಕೊಂತಾರೆ ಆವತ್ತು ನಮಗೆ ಅಭಿಮಾನ ಮರೆಯಾಗುತ್ತೆ. ಆ ಕಾರಣಕ್ಕೋಸ್ಕರ ಯಾವಾಗಲೂ ಅವರ ಮನಸ್ಸಿನಲ್ಲಿ, ಅವರ ಹೃದಯದಲ್ಲಿ ಆ ಪತ್ರಕರ್ತ ಜಾಗೃತ ಆಗಿರಲಿ ಅಂತೇಳಿ ನಾನು ಬಯಸ್ತೇನೆ. ಅನೇಕ ಸಂದರ್ಭಗಳಲ್ಲಿ ಪ್ರಭಾಕರ್ ಅವರು ನಾವು ಅನೇಕ ವಿಚಾರಗಳ ಪತ್ರಕರ್ತರ ಬಗ್ಗೆ ಗುದ್ದಾಡ್ತಾ ಇರ್ತೀವಿ. ನಾವು ಒಂದು ಸಂಘಟನೆ ಒತ್ತಡದಲ್ಲಿ ನಾವು ಅವರಿಗೆ ಇಂಥ ಕೆಲಸ ಆಗಲೇಬೇಕು ಅಂತೇಳಿ ಒತ್ತಡ ಹಾಕ್ತೀವಿ. ಆದರೆ ಪ್ರಭಾಕರ್ ಅವರು ಅವರ ಸ್ಥಾನದ ಆ ಕುರ್ಚಿಯ ಪವರನ್ನು ಬಳಸಿ ಅನೇಕ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಬಹುಶಃ ಇಲ್ಲದೇ ಇದ್ದರೆ ನಿಮಗೆ ಇವತ್ತು ಬಸ್ ಪಾಸ್ ಯೋಜನೆಯನ್ನು ಜಾರಿ ಕೊಡಬೇಕು ಅಂತೇಳಿ ಜಾರಿ ಕೊಡಿಸುವಂಥ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಗೊತ್ತಿರಲಿ, ದಾವಣಗೆರೆಯವರು ನಮ್ಮ ಮಂಜುನಾಥ್ ಸೇರಿದಂಥ ಅನೇಕ ಸ್ನೇಹಿತರುಗಳು ಬಂದಿದ್ದಾರೆ. ದಾವಣಗೆರೆ ಸಮ್ಮೇಳನದಲ್ಲಿ ಆದಂಥ ನಿರ್ಣಯ ಅದು. ಮುಖ್ಯಮಂತ್ರಿಗಳು ಅವತ್ತು ಘೋಷಣೆ ಮಾಡಿ ಹೋದರು, ಬಸ್ ಪಾಸನ್ನು ಕೊಡಬೇಕು ಅಂತೇಳಿ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದರು. ಆದರೆ ಜಾರಿ ಬಂತ ಅಂದರೆ ಖಂಡಿತ ಇಲ್ಲ. ಅದಕ್ಕೆ ಮತ್ತೆ ಗುದ್ದಾಟ, ಮತ್ತೆ ಹೋರಾಟ. ಅದಕ್ಕೆ ನಾವು ಪ್ರತಿ ಸಲ ಪ್ರಭಾಕರ್ ಅವರ ಶಕ್ತಿಯನ್ನು ಅಲ್ಲಿ ಬಳಸಿ ಆ ವಾರ್ತಾ ಇಲಾಖೆಯ ಅಲ್ಲಿರುವಂಥ ಎಲ್ಲರ ಅನೇಕರ ಮನವೊಲಿಸುವಂಥ, ಅನೇಕರ ಮೇಲೆ ಪ್ರಭಾವ ಬೀರಿ ಅವರ ಕೆಲಸವನ್ನು ನಮ್ಮ KWJ ಪರವಾಗಿ ಅಂದರೆ ಪತ್ರಕರ್ತರ ಸಮುದಾಯಕ್ಕೆ ದಾರಿ ಇರುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ವಿ. ಆ ಕಾರಣಕ್ಕಾಗಿ ಕೊನೆಯಲ್ಲಿ ಕಳೆದ ಬಾರಿ ತುಮಕೂರಿನಲ್ಲಿ ನಡೆದಂಥ ಸಮ್ಮೇಳನದಲ್ಲಿ ಆರೋಗ್ಯ ವಿಮೆಯ ವಿಚಾರವನ್ನು ಪ್ರಸ್ತಾಪ ಮಾಡಿ ಅವರಿಗೆ ಹಕ್ಕೊತ್ತಾಯವನ್ನು ಮಂಡಿಸಿದ್ವಿ. ಅದನ್ನು ಕೂಡಲೇ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಘೋಷಣೆ ಮಾಡಿದರು, ಅದಕ್ಕೆ ಅನುದಾನವನ್ನು ಒದಗಿಸಿದರು. ಆದರೆ ಪ್ರತಿ ಸಲ ಬಜೆಟ್ನಲ್ಲಿ ಘೋಷಣೆ ಮಾಡಿ ಅನುದಾನ ಕೊಡುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಯಾವತ್ತೂ ಕೂಡ ಇಲ್ಲ ಅಂತೇಳಿ ಹೇಳಿಲ್ಲ, ಮಾಡ್ತಾ ಬಂದಿದ್ದಾರೆ. ಆದರೆ ದೇವರು ಕೊಡ್ತಾ ಇದ್ದಾನೆ, ಪೂಜಾರಿಗಳು ಕೊಡ್ತಾ ಇಲ್ಲ. ಇಲ್ಲಿ ನಮಗೆ ಸಮಸ್ಯೆ ಇರೋವಂಥದ್ದು. ಬಸ್ ಪಾಸ್ ಯೋಜನೆಯನ್ನು ಎಲ್ರಿಗೂ ಕೊಡಬೇಕು, ಜಾರಿ ಮಾಡಿ ಅಂತೇಳಿ ಒತ್ತಾಯ ಮಾಡಿದರೆ ಅಲ್ಲಿ 108 ಕ್ರೈಟೀರಿಯಾಗಳನ್ನು ಹಾಕ್ತಾರೆ. ಇಲ್ಲಿ ಬಂದವರು ಅನೇಕರು ಮಾತನಾಡ್ತಾ ಇದ್ರು.
ಆಗ ಕೊನೆಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ಪ್ರಭಾಕರ್ ಅವ್ರ ಮೂಲಕ ತಂದ್ವಿ. ಪ್ರಭಾಕರ್ ಅವರು ಕೂಡಲೇ ಹೇಳಿದರು, ಈ ಬಾರಿ ಪತ್ರಿಕಾ ದಿನಾಚರಣೆ ಇದೆ, ಅವತ್ತು ಈ ಬಸ್ ಪಾಸ್ ಯೋಜನೆ ಮತ್ತು ಆರೋಗ್ಯ ವಿಮೆ ಯೋಜನೆ ಎರಡನ್ನೂ ನೀವು ಜಾರಿ ಮಾಡದೇ ಇರೋ ಆ ಯೋಜನೆ ಮುಖ್ಯಮಂತ್ರಿಗಳಿಂದ ನಿಮಗೆ ಈ ಕಾರ್ಯಕ್ರಮದಲ್ಲೇ ನಿಮಗೆ ಅದಕ್ಕೆ ಏನಾಗಬೇಕು ಅವಾಂತರ ಆಗುತ್ತೆ ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ಟರು. ಆ ಪರಿಣಾಮವಾಗಿ ವಾರ್ತಾ ಇಲಾಖೆ ಇಡೀ ರಾತ್ರಿ ಓಡಾಟ ಮಾಡಿ ಅದನ್ನೆಲ್ಲ ಕೆಲಸ ಮಾಡಿ ಅದನ್ನು ಕೊನೆಗೆ ಅಂತಿಮವಾಗಿ ಆ ಬಸ್ ಪಾಸ್ ಯೋಜನೆಯನ್ನು ಜಾರಿಗೊಳಿಸುವಂಥ ಕೀರ್ತಿ ಹೆಗ್ಗಳಿಕೆ ನಮ್ಮ ಈಗ ಪ್ರಭಾಕರ್ ಅವರ ಪರಿಶ್ರಮದಿಂದ ಆಗಿದ್ದು. ಅದನ್ನು ಇವತ್ತು ನೆನಪು ಮಾಡ್ಕೊಳ್ಬೇಕು. ಆ ಕಾರಣಕ್ಕೋಸ್ಕರನೇ ಇವತ್ತು ಕೂಡ ಅನೇಕ ಜಿಲ್ಲಾ ಮಟ್ಟದ ಪತ್ರಿಕೆಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಇನ್ನೂ ಸಿಗುತ್ತಾ ಅಂದರೆ ಅದರಲ್ಲಿ ಇನ್ನೊಂದೇನೋ ಒಂದು ಕ್ರೈಟೀರಿಯಾ ಇಟ್ಟಿದ್ದಾರೆ, ದಯಮಾಡಿ ಅದನ್ನು ಕೂಡ ತೆಗೆಸ್ಕೊಡ್ಬೇಕು ಅಂತೇಳಿ ಈ ಸಭೆಯ ಮೂಲಕ ಅವರಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಹಾಗೆ ಪ್ರಭಾಕರ್ ಅವರ ಕಾರಣಕ್ಕಾಗಿ ಬಸ್ ಪಾಸ್ ಯೋಜನೆ ಈ ಬಾರಿ 5,500 ಪತ್ರಕರ್ತರಿಗೆ ಸಾಧ್ಯ ಆಗುತ್ತೆ. ಆ ಯೋಜನೆ ಜಾರಿಗೆ ಬಂದಿದೆ. ಹಾಗೆ ಆರೋಗ್ಯ ವಿಮೆ ಯೋಜನೆ ಬಗ್ಗೆ ನಿನ್ನೆ ಕೂಡ ಪ್ರಭಾಕರ್ ಅವರು ಕಮಿಷನರಿಗೆ ಮಾತನಾಡಿದ್ದಾರೆ, ನಾನು ಕೂಡ ಮಾತನಾಡಿದೆ. ಹಾಗಾಗಿ ಈ ಯೋಜನೆ ಕೂಡ ಇಮ್ಮಿಡಿಯೇಟಾಗಿ ಜಾರಿ ಬರೋದಕ್ಕೆ ಆದಷ್ಟು ಬೇಗ ಪೋರ್ಟಲಲ್ಲಿ ಆ ಯೋಜನೆಯನ್ನು ಜಾರಿ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಎಲ್ಲ ಯೋಜನೆಗಳನ್ನು ಏನೇನು ಪತ್ರಕರ್ತರಿಗಾಗಿ ರೂಪುಗೊಂಡಂಥ ಮುಖ್ಯಮಂತ್ರಿಗಳು ಕೊಟ್ಟಂಥ ಯೋಜನೆಯನ್ನು ಎಲ್ಲರಿಗೂ ಸಲ್ಲುವಂಥ ರೀತಿಯಲ್ಲಿ ಮಾಡಬೇಕಾದಂಥ ಅಗತ್ಯ ಅನಿವಾರ್ಯತೆ ಈಗಲೂ ಇದೆ. ಆ ದೃಷ್ಟಿಯಲ್ಲಿ ಪ್ರಭಾಕರ್ ಅವರು ಆ ಕೆಲಸವನ್ನು ಮಾಡಿಕೊಡ್ತಾರೆ ಅಂತೇಳಿ ನಿರೀಕ್ಷೆಯನ್ನು ಮಾಡಿ ಇವತ್ತು ಎಲ್ಲ ಸೇರಿ ಇಡೀ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಎಲ್ಲ ಜಿಲ್ಲೆಗಳಿಂದ ಬಂದಿರುವಂಥ ಎಲ್ಲ ಪತ್ರಕರ್ತರು ಸೇರಿ ಅವರಿಗೆ ಅಭಿನಂದನೆ ಮಾಡುವ ಮೂಲಕ ನಮ್ಮ ಪ್ರೀತಿ ಅಭಿಮಾನವನ್ನು ಅವರಿಗೆ ದಾರಿ ಎರೆದಿದ್ದೇವೆ. ಇಡೀ ರಾಜ್ಯದ ಉದ್ದಗಲಕ್ಕೆ ಅವರ ನಮ್ಮ ಜೊತೆಯಲ್ಲಿ ಎಲ್ಲೆಲ್ಲಿ ಪ್ರವಾಸಕ್ಕೆ ಬಂದಿದ್ದಾರೆ ಅವರಿಗೆ ಗೊತ್ತಾಗಿದೆ. ಯಾವುದೋ ಕಟ್ಟ ಕಡೆಯವರು ಜಗಳೂರಿಗೆ ಹೋದಾಗಲೂ ಕೂಡ ಅವ್ರನ್ನ ಯಾವ ರೀತಿ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ಅಂತೇಳಿ ಗೊತ್ತಿದೆ. ದಿನೇಶ್ ಗೌಡ್ಗೆರೆ ಇಲ್ಲೆಲ್ಲ ಬಂದಿದ್ದಾರೆ. ಅವ್ರಿಗೆ ಅಲ್ಲಿ ಎಲ್ಲ ಊರಿನಲ್ಲಿ ಎಲ್ಲ ಅಲ್ಲಿಗೆ ಬರ್ತಾರೆ ಅಂದರೆ ಪ್ರಭಾಕರ್ ಬರ್ತಾರೆ ಅಂದರೆ ಓಡೋಡಿ ಬರ್ತಾರೆ. ಯಾಕೆ ಬರ್ತಾರೆ ಅಂದರೆ ಆ ಪ್ರೀತಿಯನ್ನು, ಪತ್ರಕರ್ತರ ಪ್ರೀತಿಯನ್ನು ಕೆಲಸ ಮಾಡುವ ಮೂಲಕ ಗೆದ್ದವರು ಪ್ರಭಾಕರ್. ಸುಮ್ಮನೆ ಬರೀ ಮಾತಿನಲ್ಲಿ ಗೆದ್ದವರಲ್ಲ. ಅನೇಕ ಮಾಧ್ಯಮ ಸಲಹೆಗಾರಗಳು ಆ ಕುರ್ಚಿಯಲ್ಲಿ ಕೂತೋಗಿದ್ದಾರೆ. ಅರ್ಧ ಕಾಫಿ ಕೂಡ ಕೊಡದೇ ಇರುವಂಥ ಮಾಧ್ಯಮ ಸಲಹೆಗಾರನ್ನು ಕೂಡ ನಾವು ನೋಡಿದ್ದೇವೆ. ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿಸೋಕ್ಕೆ ನಾವು ಅವ್ರ ಹತ್ರ ಹೋದರೆ ದಯವಿಟ್ಟು ನನ್ನನ್ನು ಕರ್ಕೊಂಡು ಹೋಗಿ ಅಂತೇಳಿ ನಮ್ಮ ಜೊತೆನೇ ಮುಖ್ಯಮಂತ್ರಿ ಹತ್ರ ಬಂದಂಥ ಮಾಧ್ಯಮ ಸಲಹೆಗಾರನ್ನು ನೋಡಿದ್ದೇವೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಪ್ರಭಾಕರ್ ಅವರಿಗೆ ಆ ಸಿದ್ದರಾಮಯ್ಯನವರು ಆ ಪ್ರೀತಿಯನ್ನು ಕೊಟ್ಟಿದ್ದಾರೆ, ವಿಶ್ವಾಸವನ್ನು ತೋರಿಸಿದ್ದಾರೆ. ಆ ಕಾರಣಕ್ಕೋಸ್ಕರ ಆ ಶಕ್ತಿಯನ್ನು ನೀವು ಎಷ್ಟು ದಿನ ಕುರ್ಚಿಯಲ್ಲಿ ಇರ್ತೀರ ಮುಖ್ಯ ಅಲ್ಲ, ಎಷ್ಟು ದಿನದ ಅವಧಿಯಲ್ಲಿ ಆ ಕುರ್ಚಿಯಲ್ಲಿದ್ದರೂ ಕೂಡ ಆ ಶಕ್ತಿಯನ್ನು ಪತ್ರಕರ್ತರ ಪರವಾಗಿ ದಾರಿ ಎರೀರಿ, ಯೋಜನೆ ರೂಪದಲ್ಲಿ ದಾರಿ ಎರೀರಿ ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಯಾಕೆಂದರೆ ಇದು ಎಲ್ರಿಗೂ ಅವಕಾಶಗಳು ಸಿಗೋದಿಲ್ಲ. ಪ್ರಭಾಕರ್ ಅವರಿಗೆ ಅವಕಾಶ ಸಿಕ್ಕಿದೆ. ಯಾವತ್ತೂ ಕೂಡ ನನಗೆ ಒಂದು ಖುಷಿ ಆಗೋದು, ಅವರು ಯಾವತ್ತೂ ಅಮ್ಮು ಬಿಮ್ಮಿನಿಂದ ಬೀಗಿದವರಲ್ಲ, ದರ್ಪದಿಂದ ನಡ್ಕೊಂಡವರಲ್ಲ. ಆಗಲೇ ಹೇಳಿದ್ರೆ ತಾಯಿ ಹೃದಯ ಅನ್ನೋದು ಯಾವಾಗಲೂ ಕೂಡ ಅವರ ಮನಸ್ಸಿನಲ್ಲಿ ಸದಾ ಇದೆ. ಆ ಕಾರಣಕ್ಕೋಸ್ಕರ ನಾವು ಇಷ್ಟೆಲ್ಲ ಪ್ರೀತಿ ಅಭಿಮಾನವನ್ನು ತೋರಿಸಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆಗಳು ನಡೆದರೂ ಕೂಡ ಇದಕ್ಕೆ ಒಂದು ಅಂತಿಮ ಸಾಂಘಿಕ ರೂಪದಲ್ಲಿ ಈ ರೀತಿ ಕಾರ್ಯಕ್ರಮ ಆಗಬೇಕು ಅಂತೇಳಿ ಯಾರೆಲ್ಲ ಕನಸನ್ನು ಕಂಡು ಈ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿರೋ ಅವರೆಲ್ಲರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವೇದಿಕೆಯಲ್ಲಿ ಇರುವಂಥ ಎಲ್ಲ ನನ್ನ ಜೊತೆಗೆ ಇರುವಂಥ ಪ್ರತಿ ಸಂದರ್ಭದಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿದಂಥ ನಮ್ಮ ಉಪಾಧ್ಯಕ್ಷರುಗಳಾದಂಥ ಅಜ್ಜಮಾಡ ಕುಟ್ಟಪ್ಪ ಇರ್ಬೋದು, ಹಾಗೆ ಪುಂಡಲಿಕ್ ಬಾಳೋಜಿಯವರು ಇರ್ಬೋದು, ಹಾಗೆ ನಮ್ಮ ಭವಾನಿ ಸಿಂಗ್ ಠಾಕೂರ್ ಅವರು ಇರ್ಬೋದು, ಮತ್ತಿಕೆರೆ ಜಯರಾಮ್, ಹಾಗೆ ನಮ್ಮ ಸೋಮಶೇಖರ್ ಕೆರಗೋಡು, ನಿಂಗಪ್ಪ ಚಾವಡಿ, ಹಾಗೆ ಸದಾ ನಮ್ಮ ಕಚೇರಿಯಲ್ಲಿ ಸದಾ ಯಾವಾಗಲೂ ಕೂಡ ನಿಂತು ಬಂದು ಹೋದವರ ಕಷ್ಟ ಸುಖವನ್ನು ವಿಚಾರ ಮಾಡುವಂಥ ನಮ್ಮ ಪ್ರಧಾನ ಕಾರ್ಯದರ್ಶಿ GC ಲೋಕೇಶ್ ಸೇರಿದಂತೆ ಎಲ್ಲ ಇಡೀ ಟೀಮ್ ಒಂದು ತಂಡವಾಗಿ ಕೆಲಸ ಮಾಡಿದೆ. ಆ ತಂಡವಾಗಿ ಕೆಲಸ ಮಾಡಿದ ಪರಿಣಾಮವಾಗಿ ಇವತ್ತು KWJ ಇಷ್ಟೆಲ್ಲ ಎತ್ತರಕ್ಕೆ ಬರಲಿಕ್ಕೆ ಸಾಧ್ಯ ಆಗಿದೆ. ಆ ಮೂಲಕ ನಮ್ಮ ಸಾಂಘಿಕ ಶಕ್ತಿಯನ್ನು ನಮ್ಮ ಪತ್ರಕರ್ತರ ಸಮುದಾಯಕ್ಕೆ ದಾರಿ ಎರೆಯುವಂಥ ಕೆಲಸವನ್ನು ನಾವು ನೀವು ಎಲ್ಲರೂ ಸೇರಿ ಆ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಅನೇಕರು ಬಂದಿದ್ದೀರಿ. ತುಂಬ ಪ್ರೀತಿಯಿಂದ ಮಾತನಾಡಲಿಕ್ಕೆ ಹೆಮ್ಮೆ ಆಗುತ್ತೆ. ನಮ್ಮ ಶಿವಮೊಗ್ಗ ರವಿಕುಮಾರ್ ಟೆಲೆಕ್ಸ್ ಕೂಡ ಇದ್ದರು, ಎಲ್ಲ ಹೋದರು ಅಂತ ಕಾಣುತ್ತೆ. ಅವರು ಅನೇಕ ವಿಚಾರಗಳಲ್ಲಿ ವೈಚಾರಿಕ ಚಿಂತನೆಗಳಲ್ಲಿ ನಮಗೆ ಅನೇಕ ಸಲಹೆಗಳನ್ನು ಕೊಡ್ತಾ ಬಂದಂಥವರು. ಹಾಗೆ ಅನೇಕ ನಮ್ಮ ಬೀದರಿಂದ
ಗುಲ್ಬರ್ಗದಿಂದ, ಕಲಬುರಗಿ, ಚಾಮರಾಜನಗರದಿಂದ ಎಲ್ಲ ಪತ್ರಕರ್ತ ಮಿತ್ರರು ಇಲ್ಲಿ ಬಂದಿರೋದಂಥದ್ದು ನನಗೆ ಪ್ರೀತಿ ಅಭಿಮಾನವನ್ನು ಮತ್ತಷ್ಟು ನೀವು ಕೊಟ್ಟಿರುವಂಥ ಜವಾಬ್ದಾರಿಯನ್ನು ಮತ್ತಷ್ಟು ಶಕ್ತಿಯಾಗಿ ಈ ಸಮುದಾಯಕ್ಕೆ ದಾರಿ ಎರೆಯುವಂಥ ಕೆಲಸವನ್ನು ಮಾಡೋಣ. ಒಂದು, ನಾವು ಪತ್ರಕರ್ತರಾಗಿ ಈ ವೃತ್ತಿಗೆ ಬೇಕೋ ಬೇಡೋ ಬಂದಿದ್ದೀವಿ, ಆದರೆ ಈ ವೃತ್ತಿಯ ಘನತೆಯನ್ನು ಕಳೆಯದ ರೀತಿಯಲ್ಲಿ ನಮ್ಮ ನಡವಳಿಕೆ ಕೂಡ ಇರಲಿ ಅನ್ನೋದು ಮುಖ್ಯ. ನಮ್ಮ ವೃತ್ತಿಯ ಜೊತೆಗೆ ನಡವಳಿಕೆಯನ್ನು ಕೂಡ ರೂಢಿಸ್ಕೊಂಡ್ರೆ ನಾವೆಲ್ಲರೂ KWJ ಒಳಗಡೆ ನಾವು ಒಬ್ಬರು ಕಾಮನ್ ಸದಸ್ಯರಾಗಿದ್ದೀವಿ ಅನ್ನೋದು ಕೂಡ ಹೆಮ್ಮೆಯ ಸಂಗತಿ ಆಗುತ್ತೆ ಅಂತೇಳಿ ಹೇಳ್ತಾ, ಇವತ್ತು ನಮ್ಮ ಪ್ರೀತಿ ಪಾತ್ರರಿಗೆ, ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿರುವಂಥ ಪ್ರಭಾಕರ್ ಅವರಿಗೆ ಎಷ್ಟು ಅಭಿನಂದನೆಗಳನ್ನು ಹೇಳಿದರೂ ಕೂಡ ಸಾಲದು. ಅವರು ಮತ್ತಷ್ಟು ಅವರ ಇಲ್ಲಿ ಇರುವಂಥ ಶಕ್ತಿಯನ್ನು ದಾರಿ ಎರೆಯಲಿ. ಈಗಾಗಲೇ ಎಷ್ಟು ಅನೇಕರು ಪ್ರಸ್ತಾಪವನ್ನು ಮಾಡಿದರು, ಪ್ರತಿ ಜಿಲ್ಲೆಗೆ 25 ಲಕ್ಷ ಕೊಡಿಸುವಂಥ ಕೆಲಸವನ್ನು ಮಾಡಲಿ ಅಂತೇಳಿ. ಅವರ ಹುಟ್ಟೂರು ತವರಿಗೆ ತೆಗೆದುಕೊಂಡು ಹೋಗಿರುವಂಥ 25 ಲಕ್ಷ ರೂಪಾಯಿ ಹಣವನ್ನು ಅವರ ಸ್ವಂತಕ್ಕೆ ಬಳಸ್ತಾ ಇಲ್ಲ. ಆ ಪತ್ರಿಕಾ ಭವನದಲ್ಲಿ, ಆ ಪತ್ರಕರ್ತರ ಸಂಘದಲ್ಲಿ ಕ್ಷೇಮಾಭಿವೃದ್ಧಿ ನಿಧಿಗೆ ಕೊಡಿಸಿದ್ದಾರೆ. ಇದೇ ವಿಷಯವನ್ನು ಇಟ್ಕೊಂಡು ನಮ್ಮ ಗಡಿನಾಡ ಕನ್ನಡಿಗರು ಬಂದಿದ್ದರು ಕಾಸರಗೋಡಿನಿಂದ, ಅವ್ರ ಹತ್ರ ಆ ಮನವಿಯನ್ನು ಇಟ್ಕೊಂಡು ಪ್ರಭಾಕರ್ ಹತ್ರ ಹೋಯ್ದು. ಆಗಲೂ ಕೂಡ ಅವ್ರಿಗೂ ಕೂಡ 25 ಲಕ್ಷ ರೂಪಾಯಿ ಅನುದಾನವನ್ನು ಸರ್ಕಾರದಿಂದ ಕೊಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾವಾಗ ಹೋದರೂ ಕೂಡ ಅವರು ಬರೀ ಕೈಲಿ ಕಳಿಸಿಲ್ಲ. ನೀವು 10 ಬೇಡಿಕೆ ಹಿಡಿದು ಹೋದರೆ ಕನಿಷ್ಠ 1-2 ಬೇಡಿಕೆಗಾರ ಅವರು ಸ್ಪಂದನೆ ಕೊಡ್ತಾ ಬಂದಿದ್ದಾರೆ. ಈಗ ಮತ್ತೆ ಮಾತನಾಡುವ ಸಂದರ್ಭದಲ್ಲಿ ಹೇಳಿದ್ದಾರೆ, ಪ್ರತಿ ಜಿಲ್ಲೆಗೆ ಎಲ್ಲ ಜಿಲ್ಲಾ ಸಂಘಗಳಿಗೆ ಮುಂದಿನ ಬಾರಿ ಬಜೆಟ್ನಲ್ಲಿ ಸಾಧ್ಯ ಆದರೆ ಒಂದು ಹಣವನ್ನು ಕೊಡಿಸೋಣ ಅಂತೇಳಿ ಹೇಳಿದ್ದಾರೆ. ಆ ಹಣ 25 ಲಕ್ಷಕ್ಕಿಂತ ಕಡಿಮೆ ಇರಬಾರ್ದು ಅನ್ನೋದು ನನ್ನ ವಿನಂತಿ ಅಷ್ಟೇ. ಅದು 50 ಲಕ್ಷಕ್ಕಾರ ತೊಗೊಂಡ್ರಲ್ಲಿ ನನಗೆ ಬೇಜಾರಿಲ್ಲ. ಹಾಗೆ ನಮ್ಮ KWJಗೆ ಇರುವಂಥ ಏನು ರಾಜ್ಯ ಸಂಘದ ಕ್ಷೇಮ ನಿಧಿ ಇದೆ, ಇಲ್ಲಿವರೆಗೂ ನಮ್ಮ ಸಂಘದ ಸದಸ್ಯರಿಂದ 1 ಕೋಟಿ ರೂಪಾಯಿ ಹಣವನ್ನು ನಾವು ಅದರಲ್ಲಿ ಹಾಕಿದ್ದೀವಿ. ದಯಮಾಡಿ ಸರ್ಕಾರದಿಂದ 94 ವಸಂತ ತುಂಬಿ 95ನೇ ವಸಂತಕ್ಕೆ DV ಗುಂಡಪ್ಪನವರು ಕಟ್ಟಿರೋ ಸಂಘಟನೆ ಬರ್ತಾ ಇದೆ. DV ಗುಂಡಪ್ಪನವರು ಎಲ್ಲಿಯವರು ಅಲ್ಲ, ನಿಮ್ಮ ಊರಿನವರು, ಕೋಲಾರದವರು, ಕೋಲಾರದ ನೆಲದಲ್ಲಿ ಹುಟ್ಟಿ ಬೆಳೆದವರು. ಹಾಗಾಗಿ ಪ್ರಭಾಕರ್ ಅವರು ಈ ಬಗ್ಗೆ ಅದನ್ನು ಕೂಡ ಗಮನದಲ್ಲಿಟ್ಕೊಂಡು ಇದು DV ಗುಂಡಪ್ಪನವರು ಹುಟ್ಟಾಕಿರುವಂಥ ಸಂಘಟನೆಗೆ ಮತ್ತಷ್ಟು ಬಲ ಕೊಡುವಂಥ ನಿಟ್ಟಿನಲ್ಲಿ 1 ಕೋಟಿ ರೂಪಾಯಿಯನ್ನು ಬಜೆಟ್ಟಿನ ಸಂದರ್ಭದಲ್ಲಿ ಅವರು ಕೊಡಿಸ್ಲಿ. ಆ ಮೂಲಕ ನಮಗೆ ಪತ್ರಕರ್ತರ ಸಮುದಾಯಕ್ಕೆ, ಪತ್ರಕರ್ತರ ಏನು ಏಳಿಗೆಗೆ ಸಾಧ್ಯ ಆಗುವಂಥ ಕೆಲಸವನ್ನು ಮಾಡಲಿ ಅಂತೇಳಿ ವಿನಂತಿ ಮಾಡ್ತೇನೆ. ಹಾಗೆ ಮತ್ತೊಮ್ಮೆ ನೆನಪು ಮಾಡ್ತಾ ಇದ್ದೀನಿ, ಬಸ್ ಪಾಸ್ನಲ್ಲಿ ಇರುವಂಥ 2 ಕ್ರೈಟೀರಿಯಾಗಳಿದೆ. ಜಿಲ್ಲಾ ಮಟ್ಟದ ಪತ್ರಿಕೆಗಳಲ್ಲಿ ಕೆಲಸ ಮಾಡುವಂಥ ಪತ್ರಕರ್ತರಿಗೆ ಬಸ್ ಪಾಸ್ಗೆ ಅಪ್ಲೈ ಮಾಡಿದ್ರು. ಈಗ ಬಂದಾಗಲೂ ಕೆಲವರು ಹೇಳಿದ್ರು, ಸರ್ ಅಪ್ಲೈ ಮಾಡಿದ್ರೆ ವಾಪಸ್ ಬರ್ತಾ ಇದೆ ಅದು ಅಂತೇಳಿ. ಹಾಗಾಗಿ ಅವ್ರಿಗೂ ಕೂಡ ಅದನ್ನು ಓಪನ್ ಅಪ್ ಮಾಡಿಕೊಡ್ಲಿ ಅಂತೇಳಿ ವಿನಂತಿ ಮಾಡ್ತೇನೆ. ಯಾಕೆಂದರೆ ಇಡೀ ಪಾಸ್ಬುಕ್ಲೆ 11 ತಿಂಗಳ ಸಂಬಳ ಬರಬೇಕು ಅನ್ನೋ ಕಠಿಣವಾದ ಕ್ರೈಟೀರಿಯಾ ಹಾಕಾರ. ಅದೊಂದು ತೆಗೆದಾಕಿದ್ರೆ ಎಲ್ಲ ಸಂಪಾದಕರು ಲೆಟರ್ ಕೊಟ್ಟವ್ರಿಗೆಲ್ಲ ಬಸ್ ಪಾಸ್ ಸಿಗುತ್ತೆ. ಅದೊಂದು ಕ್ರೈಟೀರಿಯಾ ಕೈ ಕೊಡಬೇಕು. ಆಯಿತು. ಗುಡಿಪುರ ನಂದೀಶ್ ಅವರು ಚಾಮರಾಜನಗರದಿಂದ ಅದೇ ಸಲ ಬಂದವರು, ಇದನ್ನು ಹೇಳಬೇಕು ಅಂತಲೇ ಬಂದವರು ಅವರು. ಅದು ನನಗೆ ಫೋನಲ್ಲಿ ಅನೇಕ ಬಾರಿ ಪ್ರಸ್ತಾಪವನ್ನು ಕೂಡ ಮಾಡಿದ್ದಾರೆ. ಅದೇ ವಿಷಯವನ್ನು ನಾನು ಅವರ ಗಮನಕ್ಕೆ ತಂದಿದ್ದೀನಿ. ಈ ಬಗ್ಗೆ ಒಮ್ಮೆ ಚರ್ಚೆ ಕೂಡ ಆಗಿದೆ. ಪ್ರಭಾಕರ್ ಮನಸ್ಸು ಮಾಡಿದರೆ ಖಂಡಿತ ಆ ಕೆಲಸ ಆಗೇ ಆಗುತ್ತೆ, ಅದ್ರ ಬಗ್ಗೆ ಅನುಮಾನ ಬೇಡ. ಖಂಡಿತ ಆ ಕೆಲಸವನ್ನು, ಆ ತಿದ್ದುಪಡಿಯನ್ನು ಮತ್ತೊಮ್ಮೆ ಅದು ಮಾಡಿಕೊಡ್ಲಿ ಅಂತೇಳಿ. ಈ ಕಾರ್ಯಕ್ರಮದ ಆಶಯ ಏನು, ಯಾವ ಕಾರಣಕ್ಕಾಗಿ ಪ್ರಭಾಭಿನಂದನ ಅನ್ನುವಂತಹ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ? ಪತ್ರಕರ್ತರೇ ಸಹಕಾರಿ ಆಗಬೇಕೇ ಹೊರತು ಇನ್ನೊಬ್ಬರು ಆಗಲಾರರು ಅನ್ನೋದಕ್ಕೆ ನಮ್ಮ ಕಣ್ಣ ಮುಂದೆ ಇರುವಂತಹ ಸಾಕ್ಷಿಗಳನ್ನು ನಾವು ನೋಡ್ತಾ ಇದ್ದೀವಿ. ಧಾರವಾಡದ ಅಧ್ಯಕ್ಷರಾದಂತಹ ಹಿರಿಯರಾದಂತಹ ಲೋಚನೇಶ್ ಹೂಗಾರ್ ಆಲ್ರೆಡಿ ನನ್ನ ಕೆಲಸವನ್ನು ಅವರು ಸಣ್ಣದಾಗಿ ಮಾಡಿದ್ದಾರೆ. ಮತ್ತೆ 3ನೇ ವ್ಯಕ್ತಿಯಾಗಿ ನಾನು ಅದನ್ನು ರಿಪೀಟ್ ಮಾಡ್ತೀನಿ ಅಂತೇಳಿ ಭಾವಿಸ್ಕೊಳ್ಬೇಡಿ. ನನ್ನ ಮಾತನ್ನು ಆಡಲೇಬೇಕಾಗುತ್ತೆ, ಇಲ್ಲದ್ರೆ ಆಶಯ ನುಡಿಗೆ ಬೆಲೆ ಇರಲ್ಲ ಅಂತ ಕಾರಣಕ್ಕಾಗಿ ನಾನು ಸಹ ಅವರವರ ಮಾತುಗಳನ್ನು ಮುಂದುವರಿಸಿಕೊಂಡು ಮಾತಾಡಬೇಕಾಗುತ್ತೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಸರ್ವ ಸದಸ್ಯರ ಸಭೆಗಳಾದಾಗ, ಜಿಲ್ಲಾ ಘಟಕಗಳ ಸಭೆಗಳಾದಾಗ, ತಾಲೂಕು ಘಟಕಗಳ ಸಭೆಗಳಾದಾಗ, ಮಹಾಸಭೆಗಳಾದಾಗ, ಸರ್ವ ಸದಸ್ಯರ ಸಭೆಗಳಾದಾಗ ಒಂದು ಪ್ರಶ್ನೆ ಹಲವು ದಶಕಗಳಿಂದ ಬರ್ತಾ ಇದ್ದಿದ್ದು, ಪತ್ರಕರ್ತರಿಗೆ ಯಾವಾಗ ಬಸ್ ಪಾಸ್ ಕೊಡ್ತೀರಾ ಅಂತೇಳಿ. ಅಲ್ಲಿರುವಂಥ ಜಿಲ್ಲಾಧ್ಯಕ್ಷರುಗಳು ಭರವಸೆ ಕೊಡೋದು, ನಾವು ರಾಜ್ಯಾಧ್ಯಕ್ಷರ ಗಮನಕ್ಕೆ ತಂದಿದ್ದೇವೆ, ಶೀಘ್ರದಲ್ಲೇ ಆಗಲಿದೆ ಅಂತೇಳಿ. ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆ ನೋಡಿದ್ರು, ನಾವು ಬೆಂಗಳೂರು ಮೀಟಿಂಗ್ ಹೋಗಿದ್ದೆ, ಅದು ಶೀಘ್ರದಲ್ಲೇ ಆಗುತ್ತೆ ಅಂತೇಳಿ. ಹಲವು ವರ್ಷಗಳ ನಡೆದ ನಂತರ ಸಭೆಗಳಲ್ಲಿ ಮತ್ತೆ ಪ್ರಶ್ನೆ ಮಾಡ್ತಿದ್ರು, ನಿಮ್ಮ ಶೀಘ್ರ ಯಾವಾಗ ಅಂತೇಳಿ. ರಾಜ್ಯ ಸಮ್ಮೇಳನಗಳು ಕಳೆದ ಹಲವು ಸಮ್ಮೇಳನಗಳಾದಾಗ ಸಮ್ಮೇಳನಗಳದ್ದು ಬರ್ತಿದ್ದ ಪ್ರಶ್ನೆಗಳು, ನಮಗೆ ಯಾವಾಗ ಬಸ್ ಪಾಸ್ ಅಂತೇಳಿ. ಆವಾಗ ಎಲ್ಲರೂ ಮುಖ್ಯಮಂತ್ರಿ ಸೇರಿದಂತೆ, ರಾಜ್ಯಾಧ್ಯಕ್ಷರು ಸೇರಿದಂತೆ ಶೀಘ್ರದಲ್ಲೇ ಸರ್ಕಾರ ನಿರ್ಧಾರವನ್ನು ಪ್ರಕಟ ಮಾಡಲಿದೆ ಅಂತ ಹೇಳೋದನ್ನು ಹೇಳ್ತಾ ಬಂದರು. ಇದೆಲ್ಲದಕ್ಕೂ ಕಾಲ ಕೂಡಿ ಬಂದಿದ್ದು ರಾಜ್ಯದ ಶ್ರೇಷ್ಠ ಪತ್ರಕರ್ತರಾಗಿ ಗುರುತಿಸಲ್ಪಟ್ಟು ರಾಜ್ಯದಲ್ಲಿ ಛಾಪು ಮೂಡಿಸಿದಂಥ
ಪ್ರಸ್ತುತ ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿರುವಂಥ ಕೋಲಾರದ ಚಿನ್ನ ನಮ್ಮ KV ಪ್ರಭಾಕರ್ ಸರ್ ಅವರು ಅದನ್ನು ಈಡೇರಿಸುವ ಕೆಲಸಗಳನ್ನು ಮಾಡಿದ್ದಾರೆ. ಅದಕ್ಕೆ ಸಾಥ್ ನೀಡಿದವರು ಕರ್ನಾಟಕ ಪತ್ರಕರ್ತರ ಸಂಘದ ರಾಜ್ಯದ ಸರ್ವ ಪತ್ರಕರ್ತರ ಹಿತಾಸಕ್ತಿಯನ್ನು ಬಯಸುವಂತಹ ಎಲ್ಲರ ಬೇಕು ಬೇಡಿಕೆಗಳನ್ನು ಸ್ಪಂದಿಸುವ, ನಕಾರಾತ್ಮಕವಾಗಿ ಮಾತನಾಡುವ, ಸಕಾರಾತ್ಮಕವಾಗಿ ಮಾತನಾಡುವ, ಹೊಗಳುವ, ಬೈಯುವ, ಚಾಡಿ ಹೇಳುವ ಎಲ್ಲರ ಮಾತುಗಳಿಗೆ ಕಿವಿಯಾಗುವಂತಹ ಮಾನ್ಯ ಶಿವಾನಂದ ತಗಡೂರವರು. ಇನ್ನಷ್ಟು ಪತ್ರಕರ್ತರಿಗೆ ಸೌಲಭ್ಯವನ್ನ ದೊರಕಿಸುವಂತಹ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳು ಆಗಬೇಕು. ಗಿಡಕ್ಕೆ ನೀರು ಹಾಕಿದ ಹಾಗೆಯೇ ಅದೇ ರೀತಿಯಾಗಿ ಇನ್ನಷ್ಟು ಸೌಲಭ್ಯಗಳು ಸಿಗಬೇಕು ಅನ್ನುವಂತಹ ಆಶಯದೊಂದಿಗೆ ಇದೀಗ ಈ ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ಚಾಲನೆಗೊಳಿಸಲಾಗ್ತಾ ಇದೆ. ಮೊದಲು ನಂತರ ಗಣಪತಿಗೆ, ಬಳಿಕ ದೇಸಿ ಸಾರಥಿಗೆ ಇವರ ಕಪಿಲೆ ಕಬೀರವರ ಕಪಿಲೆ ವಿಶೇಷವಾದಂಥ ಕಾರ್ಯಕ್ರಮ. ಮೊದಲುಗೊಂಡಿರಲಿಲ್ಲ ಈ ಕಾರ್ಯಕ್ರಮಕ್ಕೆ ಅಭಿನಂದನಾ ನುಡಿಗಳನ್ನು ಮಾಡಬೇಕು ಅಂತೇಳಿ. ಆರೋಗ್ಯ ಸರಿ ಇರಲಿಲ್ಲ, ಅವರು ಅಭಿನಂದನೆ ಯಾಕೆ ಅಂತ ಕೇಳಿದಾಗ ಭಾಳ ಖುಷಿ ಆಯ್ತು. ಯಾಕಂತಂದ್ರೆ ನಮ್ಮ ಜೊತೆ ಆಗಲೇ ಮೋಹನ್ ಸರ್ ಹೇಳಿದ ನಂತರ ಪಾಸ್ವರ್ಡ್ ಅವ್ರು ಕೊಡಬೇಕು ಅಂತೇಳಿ ಪಾಸ್ವರ್ಡ್ ಕೊಟ್ಟೆ ಕೊಡ್ತಾರೆ ಸರ್ ಅವರ ಭಾಷಣದಲ್ಲಿ. ವಿಶೇಷವಾಗಿ ಕೃಷ್ಣ ಅರ್ಜುನ ಇರ್ತಕ್ಕಂಥ ಪ್ರಭಾಕರ್ ಸರ್ ಮತ್ತು ಶಿವಾನಂದ್ ಸರ್ ಭಾಳ ಖುಷಿ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು KWG ಪರಿಹಾರದಿಂದ ಪ್ರಭಾಗಿನಂದನ ಮತ್ತು ಭಾಳಷ್ಟು ವಿಶೇಷವಾದ ಕಾರ್ಯಕ್ರಮ ಇವತ್ತು ನಾವೆಲ್ಲ ಸಾಕ್ಷಿ ಆಗ್ತಾ ಇದ್ದೀವಿ. ಯಾಕೆ ಈ ಅಭಿನಂದನಾ ಸಮಾರಂಭನ ಮಾಡಬೇಕು ಅಂತ ಹೇಳಿ ಒಂದಿಷ್ಟು ಜಿಲ್ಲೆಯಲ್ಲಿ ಡಿಸ್ಕಷನ್ ಆಯಿತು. ಹೀಗೆ ಮಾಡಬೇಕಾ, ಆಮೇಲೆ ಮಾಡಬೇಕಾ, KWG ಸಂಘದಿಂದನೇ ಮಾಡಬೇಕಾ, ಅಥವಾ ಎಲ್ಲ ಜಿಲ್ಲಾಧ್ಯಕ್ಷರು ಕೂಡಿ ಮಾಡಬೇಕಾ ಅಂತೇಳಿ. ಬಟ್ ನಮಗೆ ಕಂಡಿದ್ದು ಏನಂತಂದರೆ ಅಭಿನಂದನೆ ಮಾಡಬೇಕು, ಯಾರು ಮಾಡಿದ್ರೇನು ಅದೊಂದು ಅಭಿನಂದನೆ ಸರಿ ಅಂತ ಹೇಳಿ ಮೊದಲು ಫೋನ್ ಮಾಡಿದಾಗ ನಾವು ಒಪ್ಕೊಂಡಿಲ್ಲ. ಅಭಿನಂದನೆ ಭಾಳ ವಿಶೇಷವಾಗಿರೋದು, ಅದಕ್ಕೆ ನಾವು ಈ ಒಂದು ಸಮಾರಂಭವನ್ನು ಮಾಡೋಣ ಅಂತೇಳಿ. ಬಹುತೇಕ